ಎಲ್ರಿಗೂ ನಮಸ್ಕಾರ. ನೋಡಿ, ಅರ್ಧಗಿಂತ ಜಾಸ್ತಿನೇ ಮುಕ್ಕಾಲು ಬಟ್ಲಷ್ಟು ಕೊಬ್ಬರಿನ ಚೆಂದಾಗಿ ಸುಟ್ಟಿಟ್ಟಿದ್ದು. ನೋಡಿ, ಈ ಥರ ಸುಟ್ಟಿರೋದು ಸುಟ್ಕೊಂಡ್ರೆ ಸಾಕು. ಚಟ್ನಿ ನೋಡಿ, ಇದಕ್ಕೆ ಏನೇನು ಬೇಕು ತೋರಿಸ್ತೀನಿ ನಾನು. ಬೆಳ್ಳುಳ್ಳಿ, ಒಂದು ಬೆಳ್ಳುಳ್ಳಿನ ಸುಲಿದ್ಬಿಟ್ಟು, ದೊಡ್ಡ ಗಾತ್ರ ಬೆಳ್ಳುಳ್ಳಿ ಸುಲಿದ್ಬಿಟ್ಟಿದ್ದೀನಿ. ಒಂದು ಇಡೀ ಖಾರದ ಮೆಣಸಿನ್ಕಾಯಿ, ಒಂದು ಗೋಲಿ ಗಾತ್ರ ಹುಣಸೆಹಣ್ಣು, ಸಾಂಬಾರು ಈರುಳ್ಳಿ. ಇಷ್ಟು ಸ್ವಲ್ಪ ಫಸ್ಟ್ ಮೆಣಸಿನ್ಕಾಯಿ ಹುರಿದ್ಬಿಟ್ಟು ಆಮೇಲೆ ಎರಡು ಸುಮ್ಮನೆ ಎಣ್ಣೆಯಲ್ಲಿ ಅಷ್ಟೇ. ಗ್ಯಾಸ್ ಆಫ್ ಮಾಡಿದ್ದೀನಿ ನಾನು. ಸುಮ್ಮನೆ ಲೈಟಾಗಿ ಹುರ್ಕೊಂಡ್ರೆ ಸಾಕು. ಮೊದಲಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಡೋಣ ಸ್ವಲ್ಪ. ಇವಾಗ ಹುರಿದಿಟ್ಟರೆ ಅಷ್ಟು ಐಟಮ್ ಇದಕ್ಕೆ ಇವಾಗ ಹುರಿದಿಟ್ಟಿರೋ ಅಂಥದ್ದು ಅಷ್ಟು ಐಟಮ್ ಇದಕ್ಕೆ ಹಾಕ್ಕೊಂಡಿದ್ದೀನಿ ಮಿಕ್ಸಿ ಜಾಡಿಗೆ. ಇವಾಗ ಕೊಬ್ಬರಿ ನಾನು ಕ್ಲೀನಾಗಿ ಇದನ್ನು ತೆಗೆದುಬಿಡ್ತೀನಿ. ಚಿಪ್ಪೆ ತೆಗೆದು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಕೊಬ್ಬರಿ ಹಾಕ್ಕೊಳ್ಳೋಣ. ಸಾಲ್ಟ್ ಸ್ವಲ್ಪ, ಬಾಣಲೆಯಲ್ಲಿ ಒಂಚೂರು ನೀರು ಹಾಕ್ಕೊಂಡು ಈ ನೀರನ್ನೇ ಹಾಕ್ಕೊತೀನಿ ನಾನು. ಇವಾಗ ಮಿಕ್ಸಿ ನಾನು ಸ್ವಲ್ಪ ನೀರು ಹಾಕ್ಕೋಬೇಕು. ಚಟ್ನಿ ರೆಡಿಯಾಗಿದೆ. ಇವಾಗ ಸಾಸಿವೆ ಒಗ್ಗರಣೆ ಹಾಕೋಣ. ಬೇರೆ ಸಾಸಿವೆ ಒಗ್ಗರಣೆ, ಬೇರೆ ಕರಿಬೇವಿನ ಸೊಪ್ಪೆಲ್ಲ ಏನು ಹಾಕಿಲ್ಲ. ಸ್ವಲ್ಪ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗೆ. ನೋಡಿದ್ರ, ಚಟ್ನಿ ಸೂಪರಾಗಿ ರೆಡಿಯಾಗಿದೆ. ಒಂದು ಬಾಟ್ಲಿಗೆ ಹಾಕ್ಕೊಂಡು ನೀನು 2 ರಿಂದ 3 ದಿನ 5 ದಿನ ಇಟ್ರೂ ಇದು ಹಾಳಾಗಲ್ಲ. ಅಷ್ಟು ಫಸ್ಟ್ ಕ್ಲಾಸ್ ಆಗಿದೆ. ಬಹಳ ಅದ್ಭುತ ಅಂದರೆ ಭಾಳ ಅದ್ಭುತವಾಗಿದೆ. ಇದೇ ಥರ ನೀವು ಮಾಡ್ಕೊಳ್ಳಿ, ತಿಂದು ನೋಡಿ. ನಮ್ಮ ಚಾನಲ್ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಹಾಕಿ, ಶೇರ್ ಮಾಡಿ, ಲೈಕ್ ಮಾಡಿ. ಆಮೇಲೆ ಇಡ್ಲಿ, ದೋಸೆ, ಅನ್ನದ ಜೊತೆಲೂ ಚೆನ್ನಾಗಿರುತ್ತೆ. ಮೊಸರು ಹಾಕ್ಕೋಬೋದು ಅನ್ನದ ಜೊತೆ ತಿನ್ನುವಾಗ. ಸೂಪರಾಗಿರುತ್ತೆ, ಸಖತ್ತಾಗಿದೆ. ಇದೇ ಥರ ನೀವು ಮಾಡ್ಕೊಳ್ಳಿ, ತಿಂದು ನೋಡಿ. ಪ್ಲೀಸ್ ನಮ್ಮ ಚಾನಲ್ ನೋಡಿ, ಸಬ್ಸ್ಕ್ರೈಬ್ ಮಾಡಿ.